ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಹೀಗೆ ಎಲ್ಲ ವಿಷಯವನ್ನು ಹರ್ಷಾಗೆ ಆ ತಾತ ಹೇಳ್ತಾ ಇದ್ರು. ಅಂಕಲ್ ಮುಂದೆ ಮುಂದೆ ಏನಾಯ್ತು ಅಂಕಲ್? ಅವ್ರದ್ದೇ ಆದಂಥ ಒಂದು ಸಣ್ಣ ಜಗತ್ನ್ಯಾಗ ಅವರಿಬ್ಬರು ತಂದೆ ಮಗಳು ತುಂಬ ಖುಷಿಯಾಗಿದ್ರಪ್ಪ. ಯಾರಿಗೆ ಗೊತ್ತಿತ್ತು ಅವ್ರ ಮನೆಗೆ ಏನೋ ಕೆಟ್ಟ ದೃಷ್ಟಿ ಬಡ್ದೈತಿ ಅಂತ. ಒಂದಿನ ಏನು ಮಾಡಾಕತ್ತೀಯ ಮಗಳ ಕಲ್ಪನಾ? ಅದು ಅಪ್ಪಾಜಿ ಏನಿಲ್ಲ ಬಿಡಿ ಅಪ್ಪಾಜಿ. ಮಗಳೇ ಕಲ್ಪನಾ, ನಾಚ್ಕೊಂಡ್ರೆ ಮದುಮಗಳು ಈಗ ನೋಡುವ ಹಂಗೆ ಕಾಣಿಸ್ತೀನಿ ನೋಡು. ನಿನಗೇನ ತಂದೇನೆ ಮಗಳ? ಹಾಂ ಹೌದಾ ಅಪ್ಪಾಜಿ, ಏನು ತಂದಿದ್ದೀರಾ? ನೋಡು ಮಗಳ, ಇಲ್ಲಿ ನೋಡು ಸೀರೆ ಹೇಗಿದೆ ಅಂತ. ಚಲೋ ಐತನ? ಅಯ್ಯೋ ಅಪ್ಪಾಜಿ, ಇಷ್ಟು ಕಾಸ್ಟ್ಲಿ ತಂದಿದ್ದೀರಾ? ನನಗನ್ಸುತ್ತೆ ಇದು ಕಡಿಮೆ ಬೆಲೆ ಅಲ್ಲ, ಜಾಸ್ತಿ ಬೆಲೆದೇ ಇರುತ್ತೆ. ಇಷ್ಟೇ ಕಾಸ್ಟ್ಲಿ ತರಕ್ಕೆ ಹೋಗಿದ್ರಿ ಅಪ್ಪಾಜಿ? ಅಯ್ಯೋ ನನ್ನ ಮಗ, ಇರೋ ಒಬ್ಬಳ ಮಗಳು ಗ್ರ್ಯಾಂಡಾಗಿ ಮದುವೆ ಮಾಡೋದು ಬೇಡನ? ನೋಡು ಎಷ್ಟು ಚಂದದ ಸೀರೆ, ನಿಮ್ಗೆ ಒಪ್ಪುತ್ತಾನೆ? ಇಷ್ಟ ಆಯ್ತಾನೆ? ಹ್ಞೂ ಅಪ್ಪಾಜಿ. ಹೀಗೆ ಸಂತೋಷದಿಂದ ಅಪ್ಪ ಮಗಳು ಖುಷಿಯಾಗಿ ಮದುವೆ ಸಡಗರದಲ್ಲಿ ಅಪ್ಪ ಮಗಳು ಇದ್ರು. ಹೀಗೆ ರಾತ್ರಿ ಆಯಿತು. ಹೀಗೆ ತಂದೆ ಮಗಳು ತುಂಬ ಖುಷಿಯಾಗಿದ್ರು. ಮದುವೆ ಸಡಗರದಲ್ಲಿ ಏನು ಮಾಡಬೇಕು, ಏನು ತರಬೇಕು, ಏನು ಬಿಡಬೇಕು, ಇದೇ ಖುಷಿ ಅವರ ತಂದೆ ಮಗಳಿಗೆ. ಹೀಗಿರುವಾಗ ಮಳೆ ಜೋರಾಗಿ ಬಂದು ಒಂದು ಕ್ಷಣ ಮಳೆ ನಿಂತು ತಂಪಾಯಿತು ಭೂಮಿ. ಅದೇ ಸಮಯದಲ್ಲಿ ಅಪ್ಪ ಅಪ್ಪ ನಿಂತ್ಕೊಂಡ್ಬಿಟ್ರಲ್ಲಪ್ಪ, ಬರ್ರಿ ಊಟ ಮಾಡಿ ಬರ್ರಿ, ಟೈಮ್ ಆಯ್ತು. ಮಳೆ ಬೇರೆ ಜೋರಾಗಿ ಬರ್ತಾನೆ ಇದೆ. ಹಾಂ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಅಯ್ಯೋ ಮಗಳ, ಇನ್ನೇ ನಿಂತ್ಕೊಂತು, ಟೈಮ್ ಬೇರೆ 10 ಗಂಟೆ ಆಯ್ತಲ್ಲ. ಹಾಂ ಬಾ ಊಟ ಮಾಡೋಣ ಬಾ. ಹೀಗೆ ತಂದೆ ಮಗಳು ಮಾತಾಡ್ತಾ ನಿಂತಿದ್ದು. ಇನ್ನೇನು ಊಟ ಮಾಡೋಣ ಅನ್ನುವಷ್ಟರಲ್ಲಿ ಮನೆ ಡೋರ್ ಬೆಲ್. ಅಪ್ಪ, ರಾತ್ರಿ 10 ಗಂಟೆ ಆಯಿತು, ಇಷ್ಟೊತ್ತಿನ ಮೇಲೆ ಯಾರಪ್ಪ ಬಂದಿರ್ತಾರೆ? ಅಯ್ಯೋ ಮಗಳ, ಗಾಬರಿ ಯಾಕಾಗ್ತೀವಾ? ಪಕ್ಕದ ಮನೆ ಏನಾದರೂ ಅಣ್ಣ ಬಂದಿರಬೇಕು, ಇರು ನೋಡ್ತೀನಿ. ಮಗಳಿಗೆ ಹೀಗೆ ಹೇಳಿ ಬಾಗಿಲು ತೆಗೆಯಲು ಹೋಗ್ತಾನೆ ರಮೇಶ್. ಹಾಂ ಯಾರು ಇರಬೇಕು ಇಷ್ಟೊತ್ತಿನಲ್ಲಿ? ಬರ್ತೀನಿ, ಇರಿ ಬಾಗಿಲು ತೆಗಿತೀನಿ. ಯಾಕೆ ಇಷ್ಟು ಜೋರಾಗಿ ಬೆಲ್ ಹೊಡಿತಿದ್ದೀರಾ? ಹೀಗೆ ಹೇಳುತ್ತಾ ಬಾಗಿಲನ್ನು ತೆರೆಯದ ರಮೇಶ್ ನೋಡಿದರೆ, ಏನ್ರಿ ಇಷ್ಟೊತ್ತನ ಬೇಕಾ ಬಾಗಿಲು ತೆಗೆಯಕ್ಕೆ? ಎಷ್ಟೊತ್ತಾಯ್ತ್ರಿ ಬೆಲ್ ಬರ್ಸಕತ್ತು? ಹೀಗೆ ಪೊಲೀಸ್ ರಮೇಶನಿಗೆ ಕೇಳಿದ. ಅದು ಸರ, ಸಾರಿ ರೀ, ಮನೆ ಒಳಗೆ ಸ್ವಲ್ಪ ಕೆಲಸ ಇತ್ತು ರೀ, ಮಾಡ್ತಾ ಇದ್ನಿ ರೀ. ನೋಡಿ, ಈ ಏರಿಯಾದಲ್ಲಿ ಒಬ್ಬ ಭಯಂಕರವಾದ ಕಳ್ಳ ಸುತ್ತಾಡ್ತಾ ಇದ್ದಾನೆ ನೋಡಿ. ಏನಾದರೂ ನಿಮಗೆ ಸುಳಿ ಮೇಲೆ ಸಿಕ್ಕರೆ ನಮ್ಮ ಬೇಗನೆ ಬಂದ್ಬಿಟ್ಟು ಫೋನ್ ಹಚ್ಚಿರಿ. ಹಾಂ ಸರ, ಕಳ್ಳನ? ಯಾಕ್ರಿ ಇಷ್ಟು ಎದರಾಕತ್ತೀರಿ? ಅದು ರೀ ಸರ, ಅವನು ಭಯಂಕರ ಕಳ್ಳನ ರೀ ಸರ. ಹೌದ್ರಿ, ಹೌದು. ನೀವ್ಯಾಕೆ ಇಷ್ಟು ಗಾಬರಿ ಆಗಿರಿ? ಹಾಂ ಇಷ್ಟೇ ಬೆವರಾಕತ್ತೀರಿ? ಹೊರಗೆ ನೋಡಿದ್ರೆ ಮಳೆ ಇವಾಗಾರ ಬಂದಿದ್ದೈತಿ, ನೀವ್ಯಾಕೆ ಇಷ್ಟು ಬೆವರಾಕತ್ತೀರೋ? ಅದು ರೀ ಸರ, ಒಳಗಡೆ ಅಡುಗೆ ಮಾಡಿದ್ನಲ್ರಿ, ಅದಕ್ಕೆ ಬೆವರಾಕತ್ತೀನಿ ನೋಡ್ರಿ. ಅಷ್ಟೇ ರೀ ಸರ, ಅಷ್ಟೇ ರೀ. ಸರಿ, ನಾ ಇನ್ನೂ ಹೋಗ್ತೀನಿ. ಏನಾದರೂ ವಿಷಯ ಗೊತ್ತಾದರೆ ನಮ್ಗೆ ಹೇಳಿ, ಆಯಿತಾ? ಹಾಂ ಸರಿ ರೀ ಸರ. ಹೀಗೆ ಹೇಳಿ ಅಲ್ಲಿಂದ ಪೊಲೀಸ್ ಹೊರಟು ಹೋದರು. ಪೊಲೀಸರ ಜೊತೆ ಮಾತನಾಡಿದ ರಮೇಶ್ ಒಳಗೆ ಬಂದು ಬಾಗಿಲು ಹಾಕ್ತಾನೆ. ನೋಡಿದರೆ ಎದುರಿಗೆ ಅಪ್ಪ ಅಪ್ಪ. ಅಯ್ಯೋ ದೇವ್ರೆ, ನನ್ನ ಮಗಳು ಬಿಟ್ಬಿಡಪ್ಪ, ನನ್ನ ಮಗಳು ಬಿಟ್ಬಿಡು. ಪೊಲೀಸರು ಹೋದ್ರು, ಬಿಟ್ಟುಬಿಡಪ್ಪ. ಈಗ ಹೊರಗೆ ಹೋಗ್ಬಾ ನೀನು. ಹಾಂ ಬಿಡ್ಬೇಕಾ? ಬಿಡ್ತೀನಿ. ನಿಮ್ಮ ಮನೆ ಆಗಿರೋ ಎಲ್ಲ ಬಂಗಾರ, ಒಡವೆ, ವಸ್ತ್ರ ಎಲ್ಲ ನನ್ನ ಕೈಯಾಗ ತಂದು ಕೊಡು. ಆಮೇಲೆ ನಿನ್ನ ಮಗಳನ್ನ ಬಿಡ್ತೀನಿ. ನಾವು ಬಡವ್ರಪ್ಪ, ನಾವೆಲ್ಲಿಂದ ನಾನು ಬಂಗಾರ, ಒಡವೆ, ವಸ್ತ್ರ ಅಂತ. ಇವಾಗ ನನ್ನ ಮಗಳದು ಮದುವೆ ಫಿಕ್ಸ್ ಆಗೈತಪ್ಪ. ಒಂದು ಸ್ವಲ್ಪ ಮಾಡ್ಸೇನಪ್ಪ ಬಂಗಾರನ. ನೀನು ಯಾಕಪ್ಪ ಅದ್ರ ಮೇಲೆ ಕಣ್ಣಿಟ್ಟಿ? ನಿನ್ನ ಕೈ ಮುಗಿತೀನಪ್ಪ, ನಿನ್ನ ಕಾಲು ಬಿಡ್ತೀನಪ್ಪ. ನನ್ನ ಮಗಳು ಬಿಟ್ಬಿಡಪ್ಪ, ಬಿಟ್ಬಿಡು ಅಪ್ಪ ಅಪ್ಪ. ಹೀಗೆ ಕಲ್ಪನಾಳಪ್ಪ ಪರಿಯಾಗಿ ಆ ಕಳ್ಳನ ಹತ್ರ ಕೇಳ್ತಾನೆ, ನನ್ನ ಮಗಳು ಬಿಟ್ಬಿಡು ಅಂತಂದು. ಮದುವೆಗಂತ ಮಾಡಿಸಿಯಲ್ಲ ಬಂಗಾರನ, ಅದನ್ನೇ ತಂದು ಕೊಡು. ತಂದು ಕೊಡಲಿಲ್ಲ ಅಂದ್ರೆ ನಿನ್ನ ಮಗ ಕುದಿ ಕೊಯ್ಯಾಕ ನನಗೇನು ಟೈಮ್ ಏನು ಜಾಸ್ತಿ ಏನು ಬೇಕಾಗಿಲ್ಲ. ಹಾಂ ಅರ್ಥ ಆಯ್ತಾ? ಹೋಗಿ ತರ್ತೀಯೋ ಏನು ನಿನ್ನ ಮಗ ಕುದಿ ಕೊಯ್ಲು? ಹಾಂ ಯಪ್ಪ, ನೀನು ಕಾಲು ಮುಗಿಲನ, ಬಿಟ್ಬಿಡು ನನ್ನ ಮಗಳನ್ನ. ಬಂಗಾರನ? ಹಾಂ ತರ್ತೀನಿ. ಬಂಗಾರ ತರ್ತೀಯದಲ್ಲ? ಹೋಗು ಬೇಗ ತಂಬ, ಇಲ್ಲ ಅಂದ್ರೆ ನಿನ್ನ ಮಗಳು ಕುತ್ತಿಗೆ ಇಲ್ಲಿ ಕೆಳಗೆ ಬಿದ್ದಿರ್ತೈತಿ, ಹುಷಾರ್. ಹೀಗೆ ಪರಿಯಾಗಿ ಕೇಳಿಕೊಂಡ ರಮೇಶ್ ಆದರೂ ಬಿಡುತ್ತಿಲ್ಲ ಆ ಕಳ್ಳ ಕಲ್ಪನಾನ. ಮುಂದೆ ಏನಾಗುತ್ತೆ? ಕಲ್ಪನಾ ಗತಿ ಏನಾಗಬಹುದು ನೋಡಿ ಮುಂದಿನ ಎಪಿಸೋಡಲ್ಲಿ.
ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.